ನಮಸ್ತೆ. ಕರ್ನಾಟಕದ ವೈಶಿಷ್ಟ್ಯತೆ ಮತ್ತು ಕನ್ನಡ ಭಾಷೆಯ ವೈಶಿಷ್ಟ್ಯತೆ ಬಹಳ ವಿಸ್ಮಯವಾದದ್ದು ಅಲ್ಲವೇ? ಹೌದು, ನಮ್ಮ ಭಾಷೆ ಮತ್ತು ನಮ್ಮ ನಾಡಿನ ವೈಶಿಷ್ಟ್ಯತೆ ತುಂಬಾ ವಿಸ್ಮಯವಾದದ್ದು ಮತ್ತು ವಿಶೇಷವಾದದ್ದು. ಹಾಗಾದ್ರೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕರುನಾಡು, ಕಮ್ಮತ್ತು ನಾಡು, ಕಪ್ಪು ಮಣ್ಣಿನ ನಾಡು ಎಂದು ಕರೆಯಿಸಿಕೊಳ್ಳುವ ನಮ್ಮ ಈ ಕನ್ನಡ ನಾಡು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಕರ್ನಾಟಕದಲ್ಲಿ ಬಂಡೀಪುರ, ನಾಗರಹೊಳೆ, ಬನ್ನೇರುಘಟ್ಟ, ಕುದುರೆಮುಖ ಮತ್ತು ಅಂಶಿ ಎಂಬ ಸುಂದರವಾದ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಆನೆ ರಾಜ್ಯ ಪ್ರಾಣಿಯಾಗಿದೆ, ನೀಲಕಂಠ ರಾಜ್ಯ ಪಕ್ಷಿಯಾಗಿದೆ, ಶ್ರೀಗಂಧದ ವೃಕ್ಷವು ರಾಜ್ಯ ವೃಕ್ಷವಾಗಿದೆ ಮತ್ತು ಕಮಲವು ರಾಜ್ಯ ಪುಷ್ಪವಾಗಿದೆ. ಕರ್ನಾಟಕವನ್ನು ಮೊದಲು ಆಳಿದ ರಾಜವಂಶ ಯಾವುದು ಮತ್ತು ಅದರ ಸ್ಥಾಪಕ ಯಾರು? ಬನವಾಸಿ ಕದಂಬರು ಮೊದಲು ಆಳಿದ ರಾಜವಂಶ ಮತ್ತು ಮಯೂರವರ್ಮ ಅದನ್ನು ಸ್ಥಾಪಿಸಿದರು. ಕರ್ನಾಟಕದಲ್ಲಿ ಅತಿ ದೀರ್ಘವಾಗಿ ಆಡಳಿತ ಮಾಡಿದ ರಾಜಮನೆತನ ಯಾವುದು ಮತ್ತು ಅದರ ಸ್ಥಾಪಕರು ಯಾರು? ಕರ್ನಾಟಕದಲ್ಲಿ ಅತಿ ದೀರ್ಘವಾಗಿ ಆಡಳಿತ ನಡೆಸಿದ ಮನೆತನ ಕಂಗರು ಮತ್ತು ಅದರ ಸ್ಥಾಪಕರು ಕೊಂಗಣಿ ವರ್ಮನ್. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಮುಸ್ಲಿಂ ಮನೆತನ ಮತ್ತು ಅದರ ಸ್ಥಾಪಕರು ಯಾರು? ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಮುಸ್ಲಿಂ ಮನೆತನ ಬಹಮನಿ ಸುಲ್ತಾನರು ಮತ್ತು ಅದರ ಸ್ಥಾಪಕ ಅಲಾವುದ್ದೀನ್ ಶಾ. ಕನ್ನಡದ ಪ್ರಥಮ ಶಾಸನವಾದ ಹಲ್ಮಿಡಿ ಶಾಸನದಲ್ಲಿ ಹಳೆಗನ್ನಡದ ಅರಸಂಗೆ, ಕಾದ್, ಕೊಟ್ಟಾರ್, ಪಲ್ಮಡಿ ಮತ್ತು ಇನ್ನೂ ಅನೇಕ ಶಬ್ದಗಳು ಬಳಕೆಯಾಗಿರುವುದನ್ನು ನಾವು ಕಾಣಬಹುದಾಗಿದೆ. 12ನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯರು ಮೊದಲನೇ ವಚನಕಾರರಾಗಿದ್ದರು. ಬಸವಣ್ಣ, ಆಯ್ದ ತಿಲಕಮ್ಮ, ಅಕ್ಕ ಮಹಾದೇವಿ ಮುಂತಾದ ವಚನಕಾರರು ವಚನ ಸಾಹಿತ್ಯವನ್ನು ವೃದ್ಧಿಸಿದರು. ಸುಮಾರು 13ರಿಂದ 14ನೇ ಶತಮಾನದ ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ದಾಸ ಸಾಹಿತ್ಯ ಪ್ರಾರಂಭವಾಯಿತು. ಪುರಂದರದಾಸರು, ವ್ಯಾಸರಾಯರು, ಕನಕದಾಸರು ಪ್ರಮುಖ ದಾಸರಾಗಿದ್ದರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಮಸ್ತೆ.